ಮದ್ದೂರು ಗಣೇಶ ಮೆರವಣಿಗೆ ಕಲ್ಲು ತೂರಾಟದ ಪ್ರಕರಣದ ಹಿನ್ನೆಲೆಯಲ್ಲಿ ಮದ್ದೂರಿಗೆ ಬಿಜೆಪಿಯ ಲೀಗಲ್ ಟೀಮ್ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಂಡಿದೆ. ವಕೀಲರ ಸಂಘಕ್ಕೆ ಭೇಟಿ ಮಾಡಿ ವಕೀಲರೊಂದಿಗೆ ಚರ್ಚೆ ನಡೆಸಲಾಗಿದೆ. ಬಳಿಕ ಬಿಜೆಪಿ ಕಚೇರಿಗೆ ಭೇಟಿ ನೀಡಿ ಸುದ್ದಿಗೋಷ್ಠಿ ನಡೆಸಿದರು. ಬಗ್ಗೆ ನಡೆದಂಥ ಘಟನೆ ಬಗ್ಗೆ ರಾಜ್ಯ ಪ್ರಕೋಷ್ಠದಿಂದ ವಕೀಲರ ಸಂಘದ ಪ್ರಕೋಷ್ಠದಿಂದ ನಮ್ಮಲ್ಲಿಗೆ ವಸಂತಕುಮಾರ್ ಅವರ ತಂಡ ನಮ್ಮ ಜೊತೆ ಇವತ್ತು ಮದ್ದೂರಿಗೆ ಭೇಟಿ ಕೊಟ್ಟು ನಮ್ಮ ಮದ್ದೂರಿನ ವಕೀಲರ ಸಂಘದ ಅಧ್ಯಕ್ಷರಾದ ಶಿವಣ್ಣ ಅವರ ನೇತೃತ್ವದಲ್ಲೂ ಕೂಡ ಇವತ್ತೆಲ್ಲವನ್ನು DC ಅವರಿಗೆ ಮತ್ತು SP ಅವರಿಗೆ, ತಹಸೀಲ್ದಾರ್ಗೆ ಮತ್ತು ನಮ್ಮ ಮದ್ದೂರು ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷರಿಗೆ ಅಭಿನಂದನೆಯನ್ನು ಸಲ್ಲಿಸುವುದರ ಮೂಲಕ ಕಲ್ಲು ಎಸೆದ ಕಿಡಿಗೇಡಿಗಳ ಪರ ವಕಾಲತ್ತು ಹಾಕದಿರಲು ನಿರ್ಧಾರ ಮಾಡಿರುವುದಕ್ಕೆ ಅಭಿನಂದನೆ ಸಲ್ಲಿಸಲಾಯಿತು. ಮದ್ದೂರಿನ ವಕೀಲರಿಗೆ ಅಭಿನಂದನೆ ಸಲ್ಲಿಸಿದರು ಬಿಜೆಪಿ ಲೀಗಲ್ ಟೀಮ್ ಪರವಾಗಿ. ಇದೇ ವೇಳೆ ರಾಮರಹಿಂ ನಗರದ ಮಸೀದಿಯ ಕುರಿತು ದಾಖಲೆ ಪರಿಶೀಲನೆ ಮಾಡಲಾಯಿತು. ಘಟನೆ ಬಗ್ಗೆ ಮಾಹಿತಿ ಪಡೆದರು ರಾಜ್ಯ ಕಾನೂನು ಪ್ರಕೋಷ್ಠ ಟೀಮ್ನ ಪದಾಧಿಕಾರಿಗಳು. ಕಳೆದ 3 ದಿವಸದ ಹಿಂದೆಯನ್ನು 7ನೇ ತಾರೀಕು ಸಂಜೆ 7 ಗಂಟೆಗೆ ಮದ್ದೂರು ನಗರದ ರಾಮರಹಿಂ ನಗರದಲ್ಲಿ ಶಾಂತ ರೀತಿಯಲ್ಲಿ ನಮ್ಮ ಧಾರ್ಮಿಕ ಆಚರಣೆಯಾದಂಥ ಹಿಂದೂಗಳ ಗಣೇಶೋತ್ಸವ ಏನು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವತಿಯಿಂದ ಸಾರ್ವಜನಿಕವಾಗಿ ಅನೇಕ ಸಾರ್ವಜನಿಕರು ಈ ಗಣೇಶ ಉತ್ಸವ ಮೂರ್ತಿಯನ್ನು ತೆಗೆದುಕೊಂಡು ಗಣೇಶ ವಿಸರ್ಜನೆಗೋಸ್ಕರ ಸಾರ್ವಜನಿಕವಾಗಿ ರಾತ್ರಿ ಹೋಗ್ತಕ್ಕಂಥ ಸಡಗರ ಸಂಭ್ರಮದ ಸಂದರ್ಭದಲ್ಲಿ ಸಹಿಸದೇ ಇರತಕ್ಕಂಥ ಮುಸ್ಲಿಂ ಕಿಡಿಗೇಡಿಗಳು ಮದ್ದೂರು ನಗರದಲ್ಲಿ ಬೀದಿ ದೀಪಗಳನ್ನು ಆರಿಸಿ ಸಾರ್ವಜನಿಕರ ಮೇಲೆ ಕಲ್ಲೆಸೆಯೋದ್ರ ಜೊತೆಗೆ ಗಣೇಶ ಮೂರ್ತಿ ಮೇಲೂ ಕೂಡ ಕಲ್ಲುಗಳನ್ನು ಎಸೆದು ಶಾಂತ ರೀತಿಯ ಮದ್ದೂರನ್ನು ಇವತ್ತು ಪ್ರಕ್ಷುಬ್ಧ ವಾತಾವರಣಕ್ಕೆ ಕಾರಣಕರ್ತರಾದ ಕಿಡಿಗೇಡಿಗಳೇನಿದ್ದಾರೆ ಆ ಕಿಡಿಗೇಡಿಗಳ ವಿರುದ್ಧ ಇವತ್ತೆಲ್ಲರೂ ಕೂಡ ನಮ್ಮ ಮದ್ದೂರಿನ ವಕೀಲರಾದ ಸಂಘದ ಅಧ್ಯಕ್ಷರಿರ್ಬೋದು, ಕಾರ್ಯದರ್ಶಿ ಇರ್ಬೋದು, ಖಜಾಂಚಿಗಳು, ನಮ್ಮೆಲ್ಲ ವಕೀಲರು ಮಿತ್ರರು ದೃಢ ನಿರ್ಧಾರವನ್ನು ಮಾಡಿ ಏನು ಈ ಸಮಾಜಘಾತುಕ ಈ ವ್ಯವಸ್ಥಿತ ಪಿತೂರಿಯನ್ನು ನಡೆಸಿದಂಥ ಮುಸ್ಲಿಂ ಪುಂಡ ಯುವಕರ ಇವರ ವಿರುದ್ಧ ನಾವೆಲ್ಲರೂ ಕೂಡ ಒಮ್ಮತವಾಗಿ ನಾವೆಲ್ಲರೂ ಅವರ ಪರವಾಗಿ ಯಾವುದೇ ವಕಾಲತನ್ನು ವಹಿಸೋದಿಲ್ಲ, ಅವರಿಗೆ ಬೇಲ್ ಅಪ್ಲಿಕೇಶನನ್ನು ಹಾಕೋದಿಲ್ಲ. ಹೀಗೆ ಮದ್ದೂರಿನ ವಕೀಲರ ಸಂಘ ಏನು ಒಂದು ನಿರ್ಣಯ ಮಾಡಿದೆ ಆ ವಕೀಲರ ಸಂಘದ ನಿರ್ಣಯವನ್ನು ನಮ್ಮ ರಾಜ್ಯ ಬಿಜೆಪಿ ಕಾನೂನು ಪ್ರಕೋಷ್ಠ ತಂಡ ಸ್ವಾಗತಿಸಲಿಕ್ಕೆ ಈ ವೇಳೆ ರಾಜ್ಯ ಕಾನೂನು ಪ್ರಕೋಷ್ಠದ ರಾಜ್ಯ ಸಂಚಾಲಕರಾದ ವಸಂತಕುಮಾರ್, ಬಿಜೆಪಿ ಮುಖಂಡರಾದ SP ಸ್ವಾಮಿ, ಅಯ್ಯಪ್ಪ, ರಮೇಶ್, ನರಸಿಂಹಮೂರ್ತಿ, ಚಂದನ್ ಕುಮಾರ್, ವಿಶ್ವನಾಥ್, ಪ್ರಸನ್ನ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಕೃಷ್ಣರಾಜಸಾಗರ ಕೆಳಸೇತುವೆಯ ಸುಂಕ ವಸೂಲಾತಿಯನ್ನು ಕೂಡಲೇ ನಿಲ್ಲಿಸಬೇಕೆಂದು ಆಗ್ರಹಿಸಿ ಮಂಡ್ಯದಲ್ಲಿ ರೈತರು ಕಾವೇರಿ ನೀರಾವರಿ ನಿಗಮದ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. KRS ಕೆಳಸೇತುವೆ ನಿರ್ಮಾಣಕ್ಕೆ ಸುಮಾರು 17 ಕೋಟಿ ರೂಪಾಯಿ ಖರ್ಚಾಗಿದ್ದು ಈ ಹಣ ಈಗಾಗಲೇ ವಾಪಸ್ಸು ಬಂದಿದೆ. ಆದರೂ ಕೂಡ ಪ್ರವಾಸಿಗರಿಂದ, ವಾಹನ ಸವಾರರಿಂದ ಹೆಚ್ಚಿನ ರೀತಿಯಲ್ಲಿ ಸುಂಕವನ್ನು ವಸೂಲು ಮಾಡಲಾಗುತ್ತಿದೆ ಅಂತ ಪ್ರತಿಭಟನಾ ನಿರತರು ಆಪಾದಿಸಿದರು. ಕೂಡಲೇ ರಾಜ್ಯ ಸರ್ಕಾರ ಸುಂಕವನ್ನು ನಿಲ್ಲಿಸಬೇಕು ಮತ್ತು ಈ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕು ಅಂತ ಒತ್ತಾಯಿಸಿದರು. ಸಮಸ್ಯೆಗೆ ಪರಿಹಾರ ಕಲ್ಪಿಸದಿದ್ದರೆ ಉಗ್ರ ಹೋರಾಟ ರೂಪಿಸುವುದಾಗಿ ರೈತ ಮುಖಂಡರಾದ ನಂಜುಂಡೇಗೌಡ ಹಾಗೂ ಇತರ ಮುಖಂಡರು ಆಪಾದಿಸಿದರು. ಕೃಷ್ಣರಾಜಸಾಗರ ಬೃಂದಾವನ ಉದ್ಯಾನವನದಲ್ಲಿ ವಾರಾಂತ್ಯದ ದಿನಗಳಂದು ದಸರಾ, ಕ್ರಿಸ್ಮಸ್, ರಂಜಾನ್ ಮುಂತಾದ ದಿನಗಳಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ. ಇಂತಹ ವಿಶೇಷ ದಿನಗಳಂದು ಕೆಳಸೇತುವೆ ಶುಲ್ಕ ವಸೂಲಾತಿ, ಟೋಲ್ ಬಳಿ ವಾಹನ ದಟ್ಟಣೆ ಹೆಚ್ಚಾಗಿ ಕೆಲವೊಮ್ಮೆ ಕಿಲೋಮೀಟರ್ ಗಟ್ಟಲೆ ವಾಹನ ನಿಲ್ಲುತ್ತವೆ ಮತ್ತು ಪ್ರವಾಸಿಗರಿಂದ ಹೆಚ್ಚಿನ ಹಣವನ್ನು ಕೂಡ ವಸೂಲಿ ಮಾಡುತ್ತಿದ್ದಾರೆ ಅಂತ ದೂರಿದರು. ಈ ಬಗ್ಗೆ ಇಲಾಖೆ ಆದೇಶ ಹೊರಡಿಸಿದರೂ ಕೂಡ ಸಂಬಂಧಿಸಿದ್ದರು ಮೌನವಾಗಿದ್ದಾರೆ. ಈ ನಿಟ್ಟಿನಲ್ಲಿ ನೀರಾವರಿ ಸಚಿವರು ಮತ್ತು ಸಂಬಂಧಿಸಿದ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಇವತ್ತು ನಾವು ನೀರಾವರಿ ಇಲಾಖೆ ಮುಂಭಾಗ ಬಂದಿರುವಂತದ್ದು ನಮ್ಮ ಜಿಲ್ಲೆಯ ಶಾಸಕಗಳನ್ನ ಪ್ರಶ್ನೆ ಮಾಡೋದಕ್ಕೆ, ಹಾಗೆಯೇ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಶ್ನೆ ಮಾಡೋದಕ್ಕೆ, ನೀರಾವರಿ ಮಂತ್ರಿ ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡಕ್ ಬಂದಿದ್ದೀವಿ. ಕನ್ನಂಬಾಡಿ ಕಟ್ಟೆ ಕೆಳಗಡೆ ಒಂದು ಸೇತುವೆ ನಿರ್ಮಾಣ ಮಾಡಿದ್ದಾರೆ. ಸುಮಾರು 17 ಕೋಟಿ ರೂಪಾಯಿ ಖರ್ಚಾಗಿರುವಂತ ಸೇತುವೆ 2002 ಆಗಿದ್ದು ಅಲ್ಲಿಂದ ಇಲ್ಲಿ ತನಕ ಸುಮಾರು 20 ಕೋಟಿ ಸಂಗ್ರಹ ಆಗಿದೆ. 17 ಕೋಟಿ ಆದ ತಕ್ಷಣ ನಿಲ್ಲಿಸಬೇಕಾದಂತವರು ನಿಲ್ಲಿಸಿಲ್ಲ, ಮೌನವಾಗಿದ್ದಾರೆ. ಶಾಸಕರು ಈ ಭಾಗದ ಜನರ ಪರವಾಗಿ ಧ್ವನಿ ಎತ್ತಬೇಕಾದಂತ ಸತ್ತಿದಾರ.
ಸತ್ತಿಲ್ಲ ಅಂತ ಹೇಳಿದ್ರೆ ಆ ಸೇತುವೆ ನಿರ್ಮಾಣ ವೆಚ್ಚ ತಲುಪಿದ ತಕ್ಷಣ ನಿಲ್ಲಿಸಬೇಕಾದ ಜವಾಬ್ದಾರಿ ಬೇಜವಾಬ್ದಾರಿ ತೋರಿಸೋರು ಇವ್ರ ಸಂಬಂಧಿಕರಿಗೆ ಯಾರೋ ಟೋಲ್ ಕೊಟ್ಟಿರ್ಬೇಕು ಅಥವಾ ನೀರಾವರಿ ಮಂತ್ರಿ ಯಾರೋ ಟೋಲ್ ಕೊಟ್ಟಿರ್ಬೇಕು. ಆ ಕಾರಣಕ್ಕೆ ಹೇಳ್ತಿರುವಂತದ್ದು ತಕ್ಷಣ ನಿಲ್ಲಿಸಿ ಜನರಿಗೆ ಅನುಕೂಲ ಮಾಡಬೇಕು. ಕನಿಷ್ಠ ದಿನಕ್ಕೆ 5 ಲಕ್ಷ ರೂಪಾಯಿ ಅಲ್ಲಿ ಟೋಲ್ ಸಂಗ್ರಹನ ದಬ್ಬಾಳಿಕೆ ಮೇಲೆ ಮಾಡ್ತಾ ಇದ್ದಾರೆ. ನನಗೆ ಅನಿಸ್ತದೆ ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ಹಾಗೆ ಸಂವಿಧಾನದ ಒಳಗಡೆ ಒಂದು ವ್ಯಾಖ್ಯಾನ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಜನರಿಂದ ಜನರಿಗೋಸ್ಕರ ಅಂತ ಇದೆ ಈ ಪ್ರಜಾತಂತ್ರ ವ್ಯವಸ್ಥೆ. ಆದ್ರೆ ಈ ಟೋಲು ನೀರಾವರಿ ಇಲಾಖೆಯ ಧೋರಣೆ ಹೇಗಿದೆ ಅಂದ್ರೆ ಜನರಿಂದ ಕಾಂಗ್ರೆಸ್ಗಾಗಿ ರಾಹುಲ್ ಗಾಂಧಿಗೋಸ್ಕರ ಅಂತ ಇರ್ಬೋದಾ ಅಂತ. ಇವರೇನೋ ಈ ದುಡ್ಡೆಲ್ಲ ವಸೂಲಿ ಮಾಡಿ ಅವ್ರ ಹಿಂಬಾಲಕರ ಮೂಲಕ ಗಟ್ಟಿಯಾಗಿ ಅವರು ಕಪ್ಪ ಒಪ್ಪಿಸ್ತಿದಾರಂತ. ಆ ಕಾರಣಕ್ಕೆ ಹೇಳುವಂಥದ್ದು ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ನಾವೇ ಹೋಗಿ ಟೋಲ್ ಕಿತ್ತಾಕ್ತೀವಿ. ಕಾನೂನು ಬಾಹಿರವಾದಂಥದ್ದು, ನಿಯಮವನ್ನ ಮೀರಿರುವಂಥದ್ದು. ಆ ಎಚ್ಚರಿಕೆಗಳಕ್ಕೆ ನೀರಾವರಿ ಇಲಾಖೆ 2023 ಪತ್ರ ಹಾಕವ್ರೆ ನಿಲ್ಲಿಸ್ಬೇಕು ಅಂತ. ಸರ್ಕಾರ ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ಬಹುಶಃ ರೈತ ವಿರೋಧಿ ಅನ್ನೋದಕ್ಕೆ ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಇದಕ್ಕಿಂತ ಉದಾಹರಣೆ ಬರ್ತದಿಲ್ಲ. ಆ ಕಾರಣಕ್ಕೆ ನಿಮ್ಮ ದುರಾಂಕಾರಗಳನ್ನ ಮುಖ್ಯಮಂತ್ರಿ, ನೀರಾವರಿ ಮಂತ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ದುರಾಂಕಾರ ಬಿಟ್ಟು ಕಾನೂನು ವ್ಯವಸ್ಥೆ ಒಳಗೆ ಕೆಲಸ ಮಾಡಿ, ಇಲ್ಲ ಬೀದಿ ನಿಲ್ಕೋಬೇಕಾಗುತ್ತೆ ಅನ್ನೋ ಮಾತನ್ನ ಎಚ್ಚರಿಕೆ ಹೇಳ್ತೀನಿ. ಪ್ರತಿಭಟನೆಯಲ್ಲಿ ರೈತ ನಾಯಕರಾದ KS ನಂಜುಂಡೇಗೌಡ, ಅನಿಯಮಡಿ ನಾಗರಾಜು, ಸಿದ್ದಪ್ಪ ತಿಮ್ಮೇಗೌಡ, ಭೂಮಿತಾಯಿ ಹೋರಾಟ ಸಮಿತಿಯ ಕೃಷ್ಣೇಗೌಡ, ಕೃಷ್ಣ, ಮಹಾದೇವು, ದರ್ಶನ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ HD ಕುಮಾರಸ್ವಾಮಿ ಅವರನ್ನು ಅವರ ದೆಹಲಿಯ ಅಧಿಕೃತ ಕಚೇರಿಯಲ್ಲಿ ಮಾಜಿ ಶಾಸಕರಾದ ರವೀಂದ್ರ ಚಿಕ್ಕಂಡಿಗೆ ಭೇಟಿ ಮಾಡಿ ಹಲವು ಸಮಸ್ಯೆಗಳನ್ನು ನಿವೇದಿಸಿಕೊಂಡರು. ರೈತರ ನಿಯೋಗ ಭೇಟಿ ಮಾಡಿದ ನಂತರ ರೈತರ ಹೆದ್ದಾರಿಯಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಕೇಂದ್ರ ಸಚಿವರಲ್ಲಿ ಮನವಿ ಮಾಡಲಾಯಿತು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ನಿಯೋಗ ಭೇಟಿ ಮಾಡಿ ಅವರ ಸಮಸ್ಯೆ ನಿವಾರಿಸುವುದಾಗಿ ಕುಮಾರಸ್ವಾಮಿ ಭರವಸೆ ನೀಡಿದರು. ಮದ್ದೂರಿನಲ್ಲಿ ಭಾರೀ ಮೆರವಣಿಗೆಯೊಂದಿಗೆ ಸಾಗಿದ ಸಾಮೂಹಿಕ ಗಣಪತಿ ವಿಸರ್ಜನೆಯನ್ನು ಸಂಜೆ ಅರ್ಥಪೂರ್ಣವಾಗಿ ನೆರವೇರಿಸಲಾಯಿತು. ಬೃಹತ್ ಮೆರವಣಿಗೆ ಮೂಲಕ ಹಿಂದೂಗಳ ಶಕ್ತಿ ಪ್ರದರ್ಶನಗೊಂಡ ನಂತರ ಪೂಜೆ ಸಲ್ಲಿಸಿ ಗಣೇಶನನ್ನು ವಿಸರ್ಜಿಸಲಾಯಿತು. ಐತಿಹಾಸಿಕ ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ದರು. ಮೂರು 3.5 ಕಿಲೋಮೀಟರ್ ನಡೆದ ಬೃಹತ್ ಮೆರವಣಿಗೆ ಐತಿಹಾಸಿಕ ಇತಿಹಾಸವನ್ನು ದಾಖಲೆ ಮಾಡಿತು. ಸತತ 5 ಗಂಟೆಗಳ ಸಾಗಿದ ಮೆರವಣಿಗೆ ಬಳಿಕ ವಿಸರ್ಜನೆ ಕಾರ್ಯಕ್ರಮ ನಡೆಯಿತು. ಶಿಂಷಾ ನದಿಯ ತಟದಲ್ಲಿ ಈ ಪೂಜಾ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಸುಮಾರು 14 ಗಣಪತಿಗಳನ್ನು ಸಾಮೂಹಿಕವಾಗಿ ಶಿಂಷಾ ನದಿಯಲ್ಲಿ ವಿಸರ್ಜನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಸ್ವಾಮಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಎಲ್ಲ ಒಟ್ಟಿಗೆ ನಿಲ್ಲಿಸ್ಬಿಟ್ಟು ಪೂಜೆ ಮಾಡ್ಬಿಡುವ, ಎಲ್ಲ ಒಟ್ಟಿಗೆ ಮಾಡಿಸ್ಬಿಟ್ಟು ಪೂಜೆ ಮಾಡ್ಬಿಡುವ. ರಾಜ್ಯದಲ್ಲಿ ಕೋಮು ಸಂಘರ್ಷ ಹೆಚ್ಚಲು ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷವೇ ಕಾರಣವಾಗಿದ್ದು, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇದಕ್ಕೆ ಪೊಲೀಸರು ಅವಕಾಶ ನೀಡದೆ ಶಾಂತಿ ಕಾಪಾಡಲು ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಘಟಕದ ಕಾರ್ಯಾಧ್ಯಕ್ಷ ರಘು ಜಾಣಗೆರೆ ಆಗ್ರಹಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜಕಾರಣಿಗಳು ಕೇವಲ ಮತದ ಓಲೈಕೆಯಿಂದ ಸಮುದಾಯಗಳ ನಡುವೆ ಎತ್ತಿಕಟ್ಟಿ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ. ಇದರಿಂದ ಅಪರಾಧ ಚಟುವಟಿಕೆಗಳು ಹೆಚ್ಚುವ ಮೂಲಕ ರಾಜ್ಯದಲ್ಲಿ ಅಶಾಂತಿ ವಾತಾವರಣ ಉಂಟಾಗಿದೆ ಅಂತ ಹೇಳಿದರು. ಗಂಭೀರ ಮತ್ತು ಪ್ರಮುಖ ಅಪರಾಧಿ ಚಟುವಟಿಕೆಗಳ ಕೋಮು ಗಲಭೆಗಳು ರಾಜ್ಯದ ಹಲವು ಕಡೆಗಳಲ್ಲಿ ಪದೇ ಪದೇ ಜರುಗುತ್ತಿರುವುದು ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟಾಗಿ ಸ್ವಸ್ಥ ಸಮಾಜಕ್ಕೆ ಮಾರಕವಾಗಿ ಪರಿಣಮಿಸಿದೆ. ಮದ್ದೂರಿನಲ್ಲಿ ನಡೆದ ಕೋಮು ಗಲಭೆಯನ್ನು ರಾಜಕೀಯ ಉದ್ದೇಶಕ್ಕೆ ಬಳಕೆ ಮಾಡಿಕೊಂಡು ಅಮಾಯಕರನ್ನ ಬಲಿಪಶು ಮಾಡಲಾಗುತ್ತಿದೆ ಅಂತ ಹೇಳಿದರು.
ಕೋಮುಗಲಭೆ ಪ್ರಕರಣಗಳು ಉದ್ಭವಿಸಿದಾಗ ಪೊಲೀಸ್ ಇಲಾಖೆಯು ಆಡಳಿತ ಪಕ್ಷವು ಸೇರಿದಂತೆ ಯಾವುದೇ ಪಕ್ಷಗಳ ಒತ್ತಡಕ್ಕೆ ಮಣಿಯದೆ ಸಂವಿಧಾನಬದ್ಧವಾಗಿ ಕರ್ತವ್ಯ ನಿರ್ವಹಿಸಬೇಕು. ದೇಶದ ಎಲ್ಲ ಧರ್ಮೀಯರನ್ನು ರಕ್ಷಣೆ ಮಾಡಬೇಕು. ಕೋಮುಗಲಭೆಯನ್ನು ಪೊಲೀಸರು ಗಂಭೀರವಾಗಿ ಪರಿಗಣಿಸಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿದರು. ಮದ್ದೂರಿನಲ್ಲಿ ಏನೋ ಒಂದು ಕೋಮುಗಲಭೆ ವಿಚಾರ ಪ್ರಕರಣ ಬೆಳಕಿಗೆ ಬಂದಿದೆ ಮತ್ತು ಈ ವಿಚಾರವಾಗಿ ಏನು ಇಡೀ ರಾಜ್ಯದಲ್ಲಿ ಒಂದು ರೀತಿಯಾಗಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವಂಥದ್ದು, ಒಂದು ರೀತಿಯಾಗಿ ಮೇಲಿಂದ ಮೇಲೆ ಅಪರಾಧಿ ಪ್ರಕರಣಗಳು ಮುನ್ನೆಲೆಗೆ ಬರ್ತಾ ಇರೋವಂಥದ್ದನ್ನು ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ. ಸೊ ಅದೇ ನಿಟ್ಟಿನಲ್ಲಿ ಇವತ್ತು ಏನು ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ತೊಡಗುವಂಥ ಜನರಿಗೆ ಈ ದೇಶದ ಕಾನೂನಿನ ಬಗ್ಗೆ ಮತ್ತು ಕಾನೂನಿನ ಕ್ರಮಗಳ ಬಗ್ಗೆ ಅವರಿಗೆ ಭಯ ಇಲ್ಲದಂತಾಗಿ ನಿರಂತರವಾಗಿ ಅಂಥ ಚಟುವಟಿಕೆಗಳು ಹೆಚ್ಚೆಚ್ಚು ತೊಡಗ್ತಾ ಇದ್ದಾರೆ ಅಂತೇಳಿ ನಮಗೆ ಅನ್ನಿಸ್ತಾ ಇದೆ. ಆ ಥರದ್ದೇ ಒಂದು ಸಂದರ್ಭ ಕೂಡ ಸೃಷ್ಟಿಯಾಗಿದೆ. ಅದರ ಮುಂದುವರಿದ ಭಾಗವಾಗಿಯೇ ಮೊನ್ನೆ ಏನು ಭಾನುವಾರ ನಡೀತು ಮದ್ದೂರಿನಲ್ಲೂ ಕೂಡ ಆ ಥರದ್ದೇ ಒಂದು ಕಿಡಿಗೇಡಿಗಳು ನಾವು ಎಂಥದ್ದೇ ಕೆಲಸವನ್ನು ಏನೇ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಿದ್ರೂ ನಾವು ಇವತ್ತಿನ ನಮ್ಮ ರಾಜಕೀಯ ಪ್ರಭಾವ ಅಥವಾ ಹಣದ ಪ್ರಭಾವವನ್ನು ಬಳಸ್ಕೊಂಡು ಈ ದೇಶದಲ್ಲಿ ಈ ನಾಡಲ್ಲಿ ನಾವು ಕಾನೂನನ್ನು ಮೀರಿ ವರ್ತಿಸ್ಬೋದು ಅನ್ನುವಂಥ ಒಂದು ಉದ್ದಟತನವೇ ಅದಕ್ಕೆ ಕಾರಣ ಅಂತೇಳಿ ನಮ್ಗೆ ಅನಿಸಿದೆ. ಸೊ ಹಾಗಾಗಿ ಆ ಥರದ ಒಂದು ಸಂದರ್ಭಗಳು ಇವತ್ತು ನಡೀತಾ ಇದ್ದಾವೆ. ಅದಕ್ಕೆ ಏನು ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಸರ್ಕಾರಗಳು ವಿಫಲ ಆಗಿರೋದು ಕೂಡ ಅದಕ್ಕೆ ನಮಗೆ ಈ ಒಂದು ಮದ್ದೂರಿನ ಪ್ರಕರಣ ಒಂದು ಉದಾಹರಣೆಯಾಗಿ ನಮಗೆ ಕಾಣ್ತಾ ಇದೆ. ಮುಂದುವರಿದು ಇವತ್ತು ಏನು ಇದಕ್ಕೆ ಮೂಲವಾಗಿ ಈ ಏನು ಕೋಮುಗಲಭೆಗಳು ರಾಜ್ಯದಲ್ಲಿ ನಡೀತಾ ಇದ್ದಾವೆ ಅನ್ನೋದನ್ನು ನಾವು ಅದರ ಮೂಲ ಏನು ಅಂತ ಹೇಳಿ ನೋಡೋದಾದರೆ ನಮಗೆ ಅನ್ನಿಸ್ತಾ ಇರುವಂಥದ್ದು ಇವತ್ತು ಏನು ರಾಜಕೀಯ ಪಕ್ಷಗಳಿದ್ದಾವೆ, ಮುಖ್ಯವಾಗಿ JDS, ಕಾಂಗ್ರೆಸ್ಸು, BJP ಪಕ್ಷಗಳು, ಇವರು ಕೋಮುಗಲಭೆ ಮತ್ತು ಕೋಮಿನ ವಿಚಾರಗಳು ಯಾವುದೋ ಒಂದು ಕೋಮನ್ನು ಓಲೈಸುವಂಥದ್ದು ಮತ್ತು ಕೋಮನ್ನು ವಿರೋಧಿಸುವಂಥದ್ದನ್ನೇ ತಮ್ಮ ರಾಜಕೀಯ ಪಕ್ಷದ ಬಂಡವಾಳವನ್ನಾಗಿ ಮತ್ತು ಪಕ್ಷದ ಮತವನ್ನು ಪಡ್ಕೊಳ್ಳೋದಕ್ಕೆ ಮೂಲ ಒಂದು ಬಂಡವಾಳವನ್ನಾಗಿ ಅವರು ಮಾಡಿಕೊಂಡಿರೋ ಕಾರಣಕ್ಕಾಗಿ ಈ ಥರದ್ದು ಕೋಮು ಗಲಭೆಗಳು ಹೆಚ್ಚೆಚ್ಚಾಗಿ ನಡೀತಾ ಇದ್ದಾವೆ ಅಂತೇಳಿ ನಮಗೆ ಅನ್ನಿಸ್ತಾ ಇದೆ. ಇದಕ್ಕೆ ಪೂರಕವಾಗಿ ಹೇಳೋದಾದರೆ ನಾನಾಗಲೇ ಹೇಳಿದಾಗೆ ಯಾವುದೋ ಒಂದು ಅಪರಾಧಿ ಚಟುವಟಿಕೆ ನಡೆದಾಗ ಈಗ ಮದ್ದೂರಿನಲ್ಲಿ ಏನು ಗಣೇಶೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಕಲ್ಲೆಸೆದ್ರು ಅನ್ನುವಂಥ ವಿಚಾರ ನಡೆದಿದೆ. ಇದೊಂದು ಅಪರಾಧಿ ಕೃತ್ಯ. ಈ ಅಪರಾಧಿ ಕೃತ್ಯಕ್ಕೆ ಕೋಮು ಬಣ್ಣ ಬೆಳೆಯುವಂತಹ ಮತ್ತು ಅದನ್ನು ಒಂದು ಕೋಮುಗಲಭೆ ರೀತಿಯಲ್ಲಿ ಸೃಷ್ಟಿಸೋದಕ್ಕೆ ಏನೆಲ್ಲ ಬೇಕೋ ಅವೆಲ್ಲವನ್ನು ಇವತ್ತು ರಾಜಕೀಯ ಪಕ್ಷಗಳು ಮಾಡ್ಕೊಂಡು ಬಂದಿದ್ದಾವೆ. ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯವರು ಒಂದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ದೇಶದ ಸಂವಿಧಾನ ಹೇಳೋ ರೀತಿಯಲ್ಲಿ ಈ ಥರದ ಯಾವುದೋ ಒಂದು ಕೋಮನ್ನು ಓಲೈಸೋದಕ್ಕಾಗಲಿ ಮತ್ತು ಕೋಮನ್ನು ವಿರೋಧಿಸೋದಕ್ಕಾಗಲಿ ನಮ್ಮ ಸಂವಿಧಾನದಲ್ಲಿ ಅವಕಾಶಗಳೇ ಇಲ್ಲದಂತಹ ಒಂದು ಸ್ಪಷ್ಟವಾದ ಸಂವಿಧಾನ ಮತ್ತು ಕ್ಲಾರಿಟಿ ಇದ್ದಾಗಲೂ ಕೂಡ ಈ ಥರದ್ದು ಯಾವುದೋ ಒಂದು ಕೋಮಿನ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಆಡುವಂತಹ ನಾಟಕವನ್ನು ನೋಡಿಕೊಂಡು ಪೊಲೀಸ್ ಇಲಾಖೆ ಸುಮ್ಮನಿರಬಾರ್ದು. ಗೋಷ್ಠಿಯಲ್ಲಿ ಡಿ ನಾಗರಾಜು, ಯಬಕವಾಡಿ ಮಲ್ಲೇಶ್, ಜೀವನ್, ನಾಗರಾಜು, ಪ್ರಮೋದ್, ಹರೀಶ್, ಕಮಲಾಪುರ ಇದ್ದರು. ಮಂಡ್ಯ ನಗರದ ಒಳಾಂಗಣ ಸಂಕೀರ್ಣದ ಬಳಿಯ ವಾಲಿಬಾಲ್ ಕ್ರೀಡಾಂಗಣ ಸ್ಥಳದಲ್ಲಿ ಕನ್ನಡ ಭವನ ನಿರ್ಮಿಸುವ ನಿರ್ಧಾರವನ್ನು ಕೈಬಿಡಬೇಕು ಎಂದು ಮಂಡ್ಯ ಜಿಲ್ಲಾ ವಾಲಿಬಾಲ್ ಸಂಸ್ಥೆಯ ಅಧ್ಯಕ್ಷ ಶಿವನಂಗೆ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ರೀಡಾಂಗಣ ಸ್ಥಳದಲ್ಲಿ ಕನ್ನಡ ಭವನ ನಿರ್ಮಿಸುವುದು ಸೂಕ್ತವಲ್ಲ. ಕ್ರೀಡಾ ಚಟುವಟಿಕೆಗಳನ್ನು ನಡೆಸಲು ಈ ಸ್ಥಳ ಅಗತ್ಯವಿದ್ದು ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯಬೇಕು ಅಂತ ಹೇಳಿದರು. ಈ ಸ್ಥಳದಲ್ಲಿ ವಾಲಿಬಾಲ್ ಕ್ರೀಡೆಗೆ ಸಂಬಂಧಿಸಿದಂತೆ ಮೂಲಭೂತ ವ್ಯವಸ್ಥೆ ಕಲ್ಪಿಸುವ ಕಾಮಗಾರಿಗೆ 2023ರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಗುದ್ದಲಿ ಪೂಜೆ ನಡೆದಿದ್ದು, ಇದಕ್ಕಾಗಿ ಲಕ್ಷಾಂತರ ರೂಪಾಯಿ ಅನುದಾನ ಮೀಸಲಿಡಲಾಗಿತ್ತು. ಈ ಅನುದಾನ ಬಿಡುಗಡೆಯಾಗಿ ಗುದ್ದಲಿ ಪೂಜೆ ನೆರವೇರುವ ಸಂದರ್ಭದಲ್ಲಿ ಹಲವು ತೊಡಕುಗಳಿಂದ ಕಾಮಗಾರಿ ನಡೆಯಲಿಲ್ಲ ಅಂತ ಹೇಳಿದರು. ಇದೀಗ ಜಿಲ್ಲಾಧಿಕಾರಿಗಳು ವಾಲಿಬಾಲ್ ಕ್ರೀಡೆ ಹಾಗೂ ಕನ್ನಡ ಭವನ ನಿರ್ಮಿಸಲು ಅನುಕೂಲವಾಗುವಂತೆ ಕ್ರಿಯಾ ಯೋಜನೆ ರೂಪಿಸಲಾಗಿದೆ ಅಂತ ಇರುವ ಜಾಗದಲ್ಲಿ ಕನ್ನಡ ಭವನ ಉಳಿದ ಸ್ಥಳಕ್ಕೆ ಕ್ರೀಡೆ ಎಂದು ಹೇಳಲಾಗುತ್ತಿದೆ. ಕಡಿಮೆ ಸ್ಥಳದಿಂದ ಕ್ರೀಡೆಯ ಅಭ್ಯಾಸಕ್ಕೆ ತೊಡಕಾಗಲಿದೆ ಅಂತ ಬೇಸರ ವ್ಯಕ್ತಪಡಿಸಿದರು. ಅವರಿಗೆ ಮಂಡ್ಯ ಜಿಲ್ಲಾ ವಾಲಿಬಾಲ್ ಅಸೋಸಿಯೇಷನ್ ಪರವಾಗಿ ಸ್ವಾಗತ ಕೋರ್ತೀನಿ. ನಾವು ಯಾವಾಗಲೂ ಸಾಮಾನ್ಯವಾಗಿ ವಾಲಿಬಾಲ್ ಅಸೋಸಿಯೇಷನ್ 40 ವರ್ಷಗಳಿಂದ ನಾವು ಮಂಡ್ಯ ಜಿಲ್ಲೆಯಲ್ಲಿ ವಾಲಿಬಾಲ್ ಕ್ರೀಡೆಯನ್ನು ಬಳಸ್ಕೊಂಡು ಬಂದಿದ್ದೀವಿ. ಸುಮಾರು ಬಾರಿ ರಾಷ್ಟ್ರೀಯ ಪಂದ್ಯಾವಳಿಗಳು, ಸ್ಟೇಟ್ ಪಂದ್ಯಾವಳಿಗಳು, ಡಿಸ್ಟ್ರಿಕ್ಟ್ ಪಂದ್ಯಾವಳಿಗಳು, ತಾಲೂಕು ಪಂದ್ಯಾವಳಿಗಳನ್ನು ಆಡಿಸ್ಕೊಂಡು 40 ವರ್ಷದಿಂದ ಬಂದಿದ್ದೀವಿ. ಈಗ ಒಂದು 2-3 ವರ್ಷದಿಂದ ಈಗ ಕೋವಿಡ್ ಆದಮೇಲೆ ಸ್ವಲ್ಪ ನಿಂತಿದೆ. ಜೊತೆಗೆ ವಾಲಿಬಾಲ್ ಫೆಡರೇಷನ್ ಆಫ್ ಇಂಡಿಯಾದ್ದು ಒಂದು ಪ್ರಾಬ್ಲಮ್ ಆಗಿರೋದ್ರಿಂದ ಇಂಡಿಯಾದಲ್ಲಿ ಎಲ್ಲೂ ವಾಲಿಬಾಲ್ ಆಟ ಸರಿಯಾಗಿ ಆಗ್ತಾಯಿಲ್ಲ. ಈಗ 26ನೇ ತಾರೀಕು ಮೇಲೆ ಶುರುವಾಗುತ್ತೆ ಪುನಃ. ಈ ಮಧ್ಯೆ ಏನಾಗಿದೆ ಅಂದರೆ ನಮಗೆ ಒಂದು ಕೋರ್ಟ್ ವಾಲಿಬಾಲ್ ಇಂಡೋರ್ ಸ್ಟೇಡಿಯಂ ಪಕ್ಕದಲ್ಲಿ ವಾಲಿಬಾಲ್ ಕ್ರೀಡೆಯನ್ನು ಆಡಿಸ್ಕೊಂಡು ಬರ್ತಾನೆ ಇದ್ದೀವಿ. ಬಂದು 2022ರಲ್ಲಿ ಆಗಿದ್ದಂಥ ಮಂತ್ರಿಗಳ ಜೊತೆ ಡಿಸ್ಟ್ರಿಕ್ಟ್ ಮಂತ್ರಿಗಳ ಹತ್ರ ಮಾತಾಡಿ ಮನವಿ ಕೊಟ್ಟು ನಮಗೆ ಅಲ್ಲಿ ಒಂದು ಕ್ರೀಡಾಂಗಣ ಪಕ್ಕ ಮಾಡಬೇಕು ಅಂತೇಳಿ ಕೇಳಲಾಗಿ ಅವರು ಅದು ಸ್ಪಂದಿಸಿ 2023ರಲ್ಲಿ ಆ ಇಂಡೋರ್ ಸ್ಟೇಡಿಯಂ ಪಕ್ಕದಲ್ಲಿ ನಮಗೆ ಮಾಡಬೇಕು ಅಂತೇಳಿ ನಿರ್ಮಿತಿ ಕೇಂದ್ರದಿಂದ ಒಂದು ಎಸ್ಟಿಮೇಟ್ ಮಾಡಿಸಿ 68 ಲಕ್ಷ ರೂಪಾಯಿಗೆ
ಮಾಡಬೇಕು ಅಂತೇಳಿ ಅಪ್ರೂವ್ ಮಾಡಿ ಡಿಸ್ಟ್ರಿಕ್ಟ್ ಕಮಿಟಿಲಿ ಅಪ್ರೂವ್ ಮಾಡಿ ಕಳಿಸ್ಕೊಟ್ರು ಗೌರ್ಮೆಂಟ್ಗೆ. ಗೌರ್ಮೆಂಟ್ ಅದರಲ್ಲಿ 28 ಲಕ್ಷ ರೂಪಾಯಿನ ಸದ್ಯಕ್ಕೆ ರಿಲೀಸ್ ಮಾಡಿದರು. 24-25ನೇ ಸಾಲಿನ ಬಡ್ಜೆಟಲ್ಲಿ ರಿಲೀಸ್ ಮಾಡಿದ್ದಾರೆ. ಅದು ಮಾಡಿ ಇನ್ನೇನು ಗುದ್ಲಿ ಪೂಜೆ ಆಗಬೇಕು. ಈ ಸಮಯದಲ್ಲಿ ಡಿಸ್ಟ್ರಿಕ್ಟ್ DC ಆಫೀಸ್ನವರು ಅಥವಾ ಯಾರೇ ಇರ್ಬೋದು, ಅವರೇನು ಮಾಡಿದ್ದಾರೆ, ಕನ್ನಡ ಭವನ ಕಟ್ಟಬೇಕು ಅಂತ ಹೊರಟಿದ್ದಾರೆ. ಅಲ್ಲಿ ನಮ್ಮ ಇದು ಇಷ್ಟೇ ಮನವಿ ಇಷ್ಟೇ, ನಮಗೆ ವಾಲಿಬಾಲ್ ಆಡೋಕ್ಕೆ ಬೇರೆ ಸ್ಥಳನೇ ಇಲ್ಲ, ಎಲ್ಲೋ ಯಾವ ಗ್ರೌಂಡಲ್ಲೂ. ಆ್ಯಕ್ಚುಲಿಗೆ ಸ್ಟೇಡಿಯಮಲ್ಲಿ ಹಿಂದೆ ಒಂದು ಸಾರಿ ಶ್ರೀನಿವಾಸನವರು MLA ಆಗಿದ್ದಾಗ ಇದನ್ನು ಗುದ್ಲಿ ಪೂಜೆ ಮಾಡಿದ್ರಲ್ಲಿ ಗುದ್ಲಿ ಪೂಜೆ ಮಾಡಿದರು, ಅದು ನಿಂತೋಗಿತ್ತು. ಆಮೇಲೆ ಗೋಪಾಲನವರು ಬಂದಾಗ ಅದನ್ನು ಅಪ್ರೂವ್ ಮಾಡಿಸಿ ಇವತ್ತೆಲ್ಲ ಗುದ್ಲಿ ಪೂಜೆ ಆಗಬೇಕಾಗಿತ್ತು. MLA ಅವರು ಗುದ್ಲಿ ಪೂಜೆ ಮಾಡೋಣ ಅಂತ ಹೇಳಿದರು. ಆದರೆ ಈಗ ಸಡನ್ನಾಗಿ ಈಗ ಇದಕ್ಕೆ ಬಿಲ್ಡಿಂಗ್ ಕಟ್ತೀವಿ ಅಂತ ಹೊರಟಿದ್ದಾರೆ. ಅಲ್ಲಿರೋದು 36 ಕುಂಟೆ ಇದೆ. 36 ಕುಂಟೆಯಲ್ಲಿ 17 ಕುಂಟೆ ನಾವು ತಗೊಳ್ತೀವಿ ಬಿಲ್ಡಿಂಗ್ ಕಟ್ಟೋದಕ್ಕೆ, ನೀವು ಬಾಕಿದು ಉಪಯೋಗಿಸ್ಕೊಳ್ಳಿ ನೀವು ಅಂತ. 2 ಬಿಲ್ಡಿಂಗ್ ಮಧ್ಯ ನಾವು ವಾಲಿಬಾಲ್ ಆಡಬೇಕಂತೆ. ನಮ್ಮದು ಕಂಪ್ಲೀಟ್ ಸ್ಟೇಡಿಯಮೇ ಟೈಪ್ ಮಾಡಿದರು ಅವರು. ಎಸ್ಟಿಮೇಟ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಡಿಸ್ಟ್ರಿಕ್ಗಳಿದ್ದಂಗೆ ಇಲ್ಲೂ ಇರಬೇಕು ವಾಲಿಬಾಲ್ ಸಂಸ್ಥೆ ಅಂತೇಳಿ ಮಾಡಿದರು. ಆದರೆ ಅದು ಆಗ್ತಾಯಿಲ್ಲ. ಅದಕ್ಕೆ ನಾವೆಲ್ಲರಿಗೂ ಮನವಿ ಕೊಟ್ಟಿದ್ದೀವಿ, ತಮಗೂ ಹೇಳ್ತಾಯಿದ್ದೀವಿ, ದಯವಿಟ್ಟು ಇದನ್ನು ಪ್ರಚಾರ ಮಾಡಿ ನಮ್ಮ ಪರವಾಗಿ ನೀವು ನಿಂತ್ಕೊಂಡು ಮಂಡ್ಯದಲ್ಲಿ ನಮ್ಮ ವಾಲಿಬಾಲ್ ಕ್ರೀಡಾ ಚಟುವಟಿಕೆಗಳು ನಡೀಬೇಕು, ಒಂದು ಸ್ಟೇಡಿಯಂ ಮಾಡಬೇಕು ಅಂತೇಳಿ ನಮ್ಮ ಪರವಾಗಿ ನೀವು ಸ್ಪಂದಿಸಿ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಅಂತೇಳಿ ನಿಮ್ಮನ್ನು ಕೇಳ್ಕೊಳ್ತೀನಿ. ಗೋಷ್ಠಿಯಲ್ಲಿ ಸೋಮಶೇಖರ್, ಕೆ. ಬೋರಯ್ಯ, ಸತ್ಯ, ಕಾರ್ಯದರ್ಶಿ ಕುಬೇರ ನಾರಾಯಣ ಇದ್ದರು. ಪತ್ರಕರ್ತ ಹಾಗೂ ಸಾಹಿತಿ ಗಣಂಗೂರು ನಂಜೇಗೌಡ ಅವರ KRS ಕಥನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವು ಸೆಪ್ಟೆಂಬರ್ 14ರಂದು ಬೆಳಗ್ಗೆ 10:30 ಗಂಟೆಗೆ ಕರ್ನಾಟಕ ಸಂಘದ KVS ಭವನದಲ್ಲಿ ನಡೆಯಲಿದೆ ಎಂದು ಸಮರ್ಪಣಾ ಟ್ರಸ್ಟ್ ಅಧ್ಯಕ್ಷರಾದ ಜಯಶಂಕರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ನಿಶ್ಚಲಾನಂದನಾಥ ಸ್ವಾಮೀಜಿ ಅಧ್ಯಕ್ಷತೆ ವಹಿಸಲಿದ್ದು, ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಉದ್ಘಾಟಿಸುವರು ಅಂತ ಹೇಳಿದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಕೃತಿ ಬಿಡುಗಡೆ ಮಾಡಲಿದ್ದು, ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಕೃತಿ ಕುರಿತು ಮಾತನಾಡುವರು. ಸಾಹಿತಿ ತೈಲೂರು ವೆಂಕಟೇಶ ಅವರನ್ನು ಹೆಚ್ಚುವರಿ ಜಿಲ್ಲಾಧಿಕಾರಿ BC ಶಿವಾನಂದಮೂರ್ತಿ ಸನ್ಮಾನಿಸುವರು ಅಂತ ಹೇಳಿದರು. ಎಲ್ಲ ಒಂದಾಗುವ ಸಂಘಟನೆ ಮುಖ್ಯಸ್ಥ ವಿನಯ್ ಕುಮಾರ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ನವೀನ್ ಕುಮಾರ್ ಉಪಸ್ಥಿತರಿರ್ತಾರೆ ಅಂತ ಅವರು ವಿವರಣೆ ನೀಡಿದರು. ಪುಸ್ತಕ ಬರೆದಿದ್ದೇನೆ. ಇದು ನನ್ನ 6ನೇ ಪುಸ್ತಕ. 14/9/2025 ಭಾನುವಾರ ಈ KRS ಕಥನ ಪುಸ್ತಕ ಬಿಡುಗಡೆ ಆಗ್ತಾಯಿದೆ. ಇದೇ ನಗರದ ಅಂದರೆ ಮಂಡ್ಯದ ಕರ್ನಾಟಕ ಸಂಘದ KV ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಅವತ್ತು ಬೆಳಿಗ್ಗೆ 10:30 ಗಂಟೆಗೆ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರು, ಪೀಠಾಧ್ಯಕ್ಷರು, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಇವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದಂಥ ರಮೇಶ ಬಂಡಿಸಿದ್ದೇಗೌಡರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಳ್ಳಿದ್ದಾರೆ. ಹಾಗೆ ಶ್ರೀ ಪುರುಷೋತ್ತಮ ಬಿಳಿಮಲೆಯವರು, ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಇವರು ಪುಸ್ತಕವನ್ನು ಬಿಡುಗಡೆ ಮಾಡಿಕೊಡ್ತಾರೆ. ಪುಸ್ತಕ ಕುರಿತು ಪ್ರೊಫೆಸರ್ B. ಜಯಪ್ರಕಾಶ್ ಗೌಡರು, ಅಧ್ಯಕ್ಷರು, ಕರ್ನಾಟಕ ಸಂಘ, ಇವರು ಮಾತಾಡ್ತಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಹಿರಿಯ ಸಾಹಿತಿಗಳು, ಸಂಶೋಧಕರು, ಹಾಗೆ ಜಾನಪದದಲ್ಲಿ ಆಸಕ್ತಿ ಉಳ್ಳಂಥ ಎಲ್ಲರಿಗೂ ಗೊತ್ತಿರುವಂಥ ಗೌರವಾನ್ವಿತ ತೈಲೂರು ವೆಂಕಟಕೃಷ್ಣ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ತೈಲೂರು ವೆಂಕಟಕೃಷ್ಣ ಅವರಿಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ BC ಶಿವಾನಂದಮೂರ್ತಿ ಅವತ್ತು ಸನ್ಮಾನ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದಂಥ K. ನವೀನ್ ಕುಮಾರ್ ಅವರು, ಹಾಗೆ ಎಲ್ಲರೊಳಗೊಂದಾಗು ಸಂಘಟನೆಯ ಮುಖ್ಯಸ್ಥರಾದ ವಿನಯ್ ಕುಮಾರ್ ಕೂಡ ಭಾಗವಹಿಸ್ತಾರೆ. ತಾವೆಲ್ಲರೂ ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹಾಜರಾಗಿ ಗೋಷ್ಠಿಯಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ K. ನವೀನ್ ಕುಮಾರ್, ಪತ್ರಕರ್ತ ಗಣಂಗೂರು ನಂಜೇಗೌಡ ಉಪಸ್ಥಿತರಿದ್ದರು. ರೈತರ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ 54ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಸೆಪ್ಟೆಂಬರ್ 13ರಂದು ಬೆಳಗ್ಗೆ 11:30ಕ್ಕೆ ಸಂಘದ ಪ್ರಧಾನ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿರುವುದಾಗಿ ಸಂಘದ ಅಧ್ಯಕ್ಷ UC ಶೇಖರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಭೆಯಲ್ಲಿ 24-25ನೇ ಸಾಲಿನ ಆಡಳಿತ ವರದಿ ಸಲ್ಲಿಸಿ ಸಂಘದ ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಮಾಡಲಾಗುವುದು ಅಂತ ಹೇಳಿದರು. ಸಂಘದಲ್ಲಿ 6828 ಸದಸ್ಯರಿದ್ದು, ಬಹುತೇಕ ಎಲ್ಲ ಸದಸ್ಯರನ್ನು ಆಹ್ವಾನಿಸಲಾಗಿದೆ. ಆಹ್ವಾನ ತಲುಪದೇ ಇರುವ ಸದಸ್ಯರನ್ನು ಈ ಮೂಲಕ ಆಹ್ವಾನ ಮಾಡಲಾಗುತ್ತಿದೆ ಅಂತ ಹೇಳಿದರು.
ನಗರದ ರೈತ ಸಭಾಂಗಣದ ನವೀಕರಣಕ್ಕೆ ಲೋಕಸಭಾ ಸದಸ್ಯ ಎಚ್ ಡಿ ಕುಮಾರಸ್ವಾಮಿ 4.28 ಕೋಟಿ ರು ಅನುದಾನ ನೀಡುವುದಾಗಿ ಹೇಳಿದ್ದರು. ಇದೀಗ ಮೊದಲ ಹಂತವಾಗಿ ಕಳೆದ ತಿಂಗಳು 1.70 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಸರ್ವ ಸದಸ್ಯರ ಮಹಾಸಭೆಯ ನಂತರ ನವೀಕರಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗುವುದು ಅಂತ ಮಾಹಿತಿಯನ್ನು ಹಂಚಿಕೊಂಡರು. ಆವರಣದಲ್ಲಿ ನಮ್ಮ ಸಂಘದ 54ನೇ ವಾರ್ಷಿಕ ಮಹಾಸಭೆಯನ್ನು ಏರ್ಪಡಿಸಿದ್ದೀವಿ. ನಮ್ಮ ಸಂಘದಲ್ಲಿ ಒಟ್ಟು 6,828 ಜನ ಸದಸ್ಯರಿದ್ದಾರೆ. ನಾವು ಅವ್ರಿಗೆಲ್ಲ ಕೂಡ ಆಹ್ವಾನ ಪತ್ರಿಕೆಯನ್ನು ಅಂಚೆ ಮೂಲಕ ಕಳಿಸಿದ್ದೀವಿ. ಆದರೂ ಕೂಡ ನಾವು ಒಂದು ಏನಾರು ಬೈ ಚಾನ್ಸ್ ಏನಾರು ಅಂಚೆ ಮೂಲಕ ತಲುಪ್ತಾ ಇರುವಂಥ ಸದಸ್ಯರಿಗೆ ಈ ಪತ್ರಿಕಾ ಮಾಧ್ಯಮದ ಮೂಲಕ ಅವ್ರಿಗೆ ಇದು ತಿಳಿಸೋಣ ಅಂತ ಒಂದು ಪ್ರಯತ್ನನ ಮಾಡ್ತಾಯಿದ್ದೀವಿ. ದಯಮಾಡಿ ಎಲ್ಲ ಪತ್ರಿಕಾ ಮಿತ್ರರು ನಮಗೂ ಕೂಡ ಈ ವಿಚಾರದಲ್ಲಿ ಸಹಕಾರ ಕೊಡಬೇಕು. ಮತ್ತು ತಾವೆಲ್ಲ ಆ ದಿನ 13ನೇ ತಾರೀಕು ಎಲ್ಕ ತಮಗೆಲ್ಲ ಇನ್ವಿಟೇಷನ್ ಇದು ಕೊಟ್ಟಿದ್ದೀವಿ, ಷೇರು ಪತ್ರಿಕೆನ. ತಾವೆಲ್ಲ ದಯಮಾಡಿ ಅಲ್ಲಿ ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ವಿಚಾರ ಹೇಳಬೇಕು ಅಂದರೆ ಸುಮಾರು 60 ವರ್ಷದಿಂದ ನಮ್ಮ ರೈತ ಸಭಾಂಗಣನ ಕಟ್ಟಡ ಕಟ್ಟಿದ್ವಿ. ಈಗ ಅದು ಒಂದು ಸ್ವಲ್ಪ ಇದು ಇದರಲ್ಲಿದೆ, ಶಿಥಿಲಾವಸ್ಥೆಯಲ್ಲಿದೆ. ಹಂಗಾಗಿ ಈ ಒಂದು ರೈತ ಸಭಾಂಗಣಕ್ಕೆ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರು ಮತ್ತು ಕೇಂದ್ರ ಸಚಿವರು ಆದಂಥ ಕುಮಾರಸ್ವಾಮಿಯವರು 4,28,00,000 ಅನುದಾನನ ಕೊಟ್ಟಿದ್ದಾರೆ. ಆ 4,28,00,000ದಲ್ಲಿ ರೈತ ಸಭಾಂಗಣನ ರಿನೋವೇಷನ್ ಮಾಡೋದ್ರ ಜೊತೆಗೆ ಆವರಣನೂ ಕೂಡ ರಸ್ತೆ ಮತ್ತು ಇನ್ನೂ ಇತರ ಅದೇನು ಅಂತ ಹೇಳ್ತೀನಿ. ಅದು ಏನಾಯಿತು ಅಂತಂದರೆ ಹೌದು, ಹೋದ ವರ್ಷದಲ್ಲೇ 1 ವರ್ಷ ಆಯಿತು ಇದು ಅವರು ಅನೌನ್ಸ್ ಮಾಡಿ ಅಮೌಂಟ್ ರಿಲೀಸ್ ಆಗೋಕ್ಕೆ ಏನೋ ಒಂದು ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆ ಆಗಿತ್ತು. ಈಗ ಇವತ್ತು ಶುರು ಮಾಡಬೇಕಿತ್ತು ಈ ವಾರದಲ್ಲೇ. ಅಲ್ಲಿ ನಮ್ಮ ಜನರಲ್ ಬಾಡಿ ಇರೋದ್ರಿಂದ ಈಗ ಜನರಲ್ ಬಾಡಿ ಮಾಡಿದಾಗ ಅಲ್ಲೆಲ್ಲ ಸಮಸ್ಯೆ ಆಯ್ತದೆ ಅಂದ್ಬಿಟ್ಟು ಜನರಲ್ ಬಾಡಿ ಆದ ಮಾಡಕ್ಕೆ ಸೋಮವಾರ ದಿನ ಶುರು ಮಾಡ್ತಾಯಿದ್ದೀವಿ. ಗೋಷ್ಠಿಯಲ್ಲಿ ಕೆ.ಸಿ. ರವೀಂದ್ರ, ಉದಯ್ ಕುಮಾರ್, ಶಂಕರ್ ಇದ್ದರು. ಭಾರತೀಯ ಬೌದ್ಧ ಮಹಾಸಭಾ ವತಿಯಿಂದ ಜಿಲ್ಲಾ SC/ST ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಸಹಯೋಗದೊಂದಿಗೆ ಧಮ್ಮಚಕ್ಕ ಶಬತ್ತನ್ನ ಸುತ್ತ ಆಚರಣೆಯನ್ನು ಸೆಪ್ಟೆಂಬರ್ 14ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಅಂಬೇಡ್ಕರ್ ಭವನದ ಧ್ಯಾನ ಕೇಂದ್ರದಲ್ಲಿ ಹಮ್ಮಿಕೊಂಡಿರುವುದಾಗಿ ಮಹಾಸಭಾದ ಅಧ್ಯಕ್ಷ ಬಿ ಆನಂದನ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬುದ್ಧರು ತಮ್ಮ 5 ಶಿಷ್ಯರಿಗೆ ಪ್ರಥಮ ಧಮ್ಮ ಉಪದೇಶ ನೀಡಿದ ದಿನದ ಅಂಗವಾಗಿ ಈ ಆಚರಣೆ ಮಾಡಲಾಗುತ್ತಿದೆ. ಟಿ. ನರಸೀಪುರ ಬುದ್ಧ ವಿಹಾರದ ಬಂತೆ ಸುಖಪಾತ್ವಾಲ ಬಂತೆಜಿಯವರ ದಿವ್ಯ ಸನ್ನಿಧಿಯಲ್ಲಿ ಕಾರ್ಯಕ್ರಮವನ್ನು ಪೊಲೀಸ್ ಮಹಾನಿರ್ದೇಶಕ ಎಸ್. ಮರಿಸ್ವಾಮಿ ಉದ್ಘಾಟಿಸಿದರು. ಭಾರತೀಯ ಬೌದ್ಧ ಮಹಾಸಭಾದ ಕರ್ನಾಟಕ ದಕ್ಷಿಣ ವಿಭಾಗದ ಸಿದ್ದರಾಜು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು ಅಂತ ಅವರು ವಿವರಿಸಿದರು. ನಮ್ಮ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಬೌದ್ಧ ಧಮ್ಮಚಕ್ಕ ಪ್ರವರ್ತನ ಕಾರ್ಯಕ್ರಮ ಅಂತಂದರೆ, ಗೌತಮ ಬುದ್ಧರು ಜ್ಞಾನೋದಯವಾದ ನಂತರ ಪ್ರಪ್ರಥಮ ಬಾರಿಗೆ ತನ್ನ 5 ಜನ ಶಿಷ್ಯರಿಗೆ ಬೋಧನೆ ಮಾಡಿದಂಥ ದಿನವನ್ನು ಧಮ್ಮಚಕ್ಕ ಪ್ರವರ್ತನ ಸುತ್ತ ಅಂತ ಕರೀತಾರೆ. ಅವರ 5 ಜನ ಶಿಷ್ಯರು ಅಂದರೆ ಕೌಂಡಿನ್ಯ, ಒಪ್ಪ, ಬದಿಯ, ಅಶ್ಶಾಜಿ, ಮಹಾನಾಮ ಅಂತ. ಇವರು 5 ಜನಕ್ಕೆ ಅವರು ಏನು ಬುದ್ಧಗಯದಲ್ಲಿ ಜ್ಞಾನವನ್ನು ಪಡೆದರೋ ಅದನ್ನು ಬೋಧನೆ ಮಾಡ್ತಾರಲ್ಲ, ಅದನ್ನು ಈ ಧಮ್ಮಚಕ್ಕ ಪ್ರವರ್ತನ ದಿನ ಅಂತ ಕರೀತಾರೆ. ಇದನ್ನು ನಮ್ಮ ಜಿಲ್ಲಾ ಘಟಕದಿಂದ ಮಾಡ್ತಾಯಿದ್ದೇವೆ. ಅದಕ್ಕೆ ತಾವು ಹೆಚ್ಚಿನ ಪ್ರಚಾರ ಕೊಡಬೇಕು. ಮತ್ತು ನಮ್ಮ ಸಂಘಟನೆ ಇಡೀ ಎಲ್ಲ ತಾಲೂಕುಗಳಲ್ಲೂ ಇದ್ದಾವೆ. ಅದು ಯಶಸ್ವಿಯಾಗಬೇಕಾದ್ರೆ ತಾವು ಹೆಚ್ಚಿನ ಮುತುವರ್ಜಿ ಕೊಟ್ಟು ಇದನ್ನು ಪ್ರಚಾರ ಮಾಡಬೇಕಂತ ಕೋರ್ಕೋತೀವಿ. ಈ ಧಮ್ಮ ಅಂದರೆ ಬುದ್ಧರ ಪ್ರಪ್ರಥಮವಾಗಿ ಈ ಧಮ್ಮ ಅವತ್ತೇ ಪ್ರಾರಂಭವಾದದ್ದು. ಅಂದರೆ ಧಮ್ಮ ಪರಿವರ್ತನ ಚಕ್ರ ಅಂತ ಕರೀತಾರೆ. ಆವತ್ತು ಬುದ್ಧ ಉರುಳಿಸಿದ ಧಮ್ಮಚಕ್ರ ಅದು ಎಲ್ಲ ದೇಶಗಳು, ಎಲ್ಲ ನಾಡಿನ ಎಲ್ಲ ಜನಾಂಗಗಳು ತಲುಪಿ ಇದುವರೆಗೂ ಅದು ಹಾಗೆ ನಡ್ಕೊಂಬರ್ತಾ ಇದೆ. ಇಡೀ ಮಾನವ ಕುಲ ಇರುವವರೆಗೂ ಕೂಡ ಈ ಧಮ್ಮಚಕ್ರ ತನ್ನ ಪರ್ಯಟನೆ ಮಾಡ್ತಾನೆ ಇರ್ತದೆ. ಆ ಒಂದು ನೆನಪಿಗಾಗಿ ನಾವು ಈ ಧಮ್ಮಚಕ್ರ ಪ್ರವರ್ತನ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಗೋಷ್ಠಿಯಲ್ಲಿ ಸಿದ್ದರಾಮು, ಸಿದ್ದಯ್ಯ, ಜಯರಾಮು, ವೆಂಕಟಚಲಯ್ಯ ಇದ್ದರು. ಜೀವನಾಡಿ ಕನ್ನಡ ಮಾಸಪತ್ರಿಕೆಯ 4ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಸೆಪ್ಟೆಂಬರ್ 13ರ ಬೆಳಗ್ಗೆ 10:30ಕ್ಕೆ ನಗರದ ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಪತ್ರಿಕೆಯ ಸಂಪಾದಕ ಎಚ್.ಎಸ್. ಮುದ್ದೇಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಾರ್ಷಿಕೋತ್ಸವದ ಅಂಗವಾಗಿ ರಾಜ್ಯಮಟ್ಟದ ಹವ್ಯಾಸಿ ರಂಗನಟ ಪ್ರಶಸ್ತಿ, ಸಾಹಿತ್ಯ ಸ್ಪರ್ಧೆ ವಿಜೇತರಿಗೆ ಪ್ರಶಸ್ತಿ ವಿತರಣೆ, ಕೃತಿಗಳ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಕಸಾಪ ರಾಜ್ಯಾಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಚಲನಚಿತ್ರ ನಿರ್ದೇಶಕ ಟಿ.ಎನ್. ಸೀತಾರಾಮ್ ಉದ್ಘಾಟಿಸಿ ಚಲನಚಿತ್ರ ಹಾಗೂ ಕಿರುತೆರೆ ಕಲಾವಿದ ರಾಜೇಶ್ ನಟರಂಗ ಅವರಿಗೆ ರಂಗನಟ ಪ್ರಶಸ್ತಿ ಪ್ರದಾನ ಮಾಡುವರು. ಜಿಲ್ಲೆ ಎಸ್ಪಿ ಮಲ್ಲಿಕಾರ್ಜುನ ಬಲದಂಡಿ ಮತ್ತು ಜಯ ಕರ್ನಾಟಕ ಪರಿಷತ್ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ ಅವರು ಜೀವನಾಡಿ ಸಾಹಿತ್ಯ ಸ್ಪರ್ಧೆ ವಿಜೇತರಿಗೆ ಪ್ರಶಸ್ತಿ ವಿತರಣೆ ಮಾಡಲಿದ್ದಾರೆ. ಜೀವನಾಡಿ ವಿಶೇಷ ಸಂಚಿಕೆಯನ್ನು ಸಾಹಿತಿ ಶ್ರೀನಿವಾಸ ಶೆಟ್ಟಿಯವರು, ಜೀವನಾಡಿ ಉಪಸಂಪಾದಕ ವಿಶ್ವಾಸ್ ಡಿ ಗೌಡ ಅವರ
ವಿಶ್ವಾಸದ ವಿಮರ್ಶೆ ಹಾಗೂ ಕೀರ್ತಿ ಕಿರಣ್ ಕುಮಾರ್ ಅವರ ಕರೆಗಂಟೆ ಕೃತಿಯನ್ನು ಸಾಹಿತಿ ಪ್ರದೀಪ್ ಕುಮಾರ್ ಇವರಿಗೆ ಬಿಡುಗಡೆ ಮಾಡಬಹುದು ಅಂತ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ 150 ಪುಟಗಳ ಜೀವನಾಡಿಯ ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡಲಾಗುವುದು. ರಾಜ್ಯಮಟ್ಟದ ಸಾಹಿತ್ಯ ಸ್ಪರ್ಧೆ ವಿಜೇತರಾದ ವಿನಾಯಕ ಅರಳಸುಳಿ ಶಿವಮೊಗ್ಗ ಜಿಲ್ಲೆ, ಸಂತೆಬೆನ್ನೂರು ಪೈಟ್ನಾ ಜಾರ್ಜ್ ಪ್ರಬಂಧ, ವಿನೂತ ಅಂಚಿನಮನೆ ಧಾರವಾಡ ಕವಿತೆ ಅವರಿಗೆ ನಗದು ಬಹುಮಾನ ನೀಡಲಾಗುವುದು ಅಂತ ಹೇಳಿದರು. ಜೀವನಾಡಿ ಪತ್ರಿಕೆ ಆಗಸ್ಟ್ 22 ಆರಂಭ ಆಗಿ ಯಶಸ್ವಿಯಾಗಿ 3 ವರ್ಷಗಳನ್ನು ಪೂರೈಸಿ 4ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಇದರ ಅಂಗವಾಗಿ ಪತ್ರಿಕೆಯ ಮೂಲಕವಾಗಿ ನಾನಾ ರೀತಿಯ ರಚನಾತ್ಮಕ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಆರಂಭದಿಂದನೂ ನಮಗಿತ್ತು. ಪತ್ರಿಕೆ ಒಂದು ಹಂತವನ್ನು ತಲುಪಲಿ ಅನ್ನೋ ಕಾರಣಕ್ಕೆ ಅದನ್ನು ಮುಂದೂಡ್ಕೊ ಬಂದಿದ್ವಿ. ಈಗ ಪತ್ರಿಕೆ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲದೆ ತಮಿಳುನಾಡು, ಆಂಧ್ರ, ಕೇರಳ, ಮಹಾರಾಷ್ಟ್ರ ಮತ್ತು ದೆಹಲಿ ರಾಜ್ಯಗಳಲ್ಲೂ ದೊಡ್ಡ ಸಂಖ್ಯೆಯ ಓದುಗರನ್ನು ಹೊಂದಿದೆ. ಮತ್ತು ಪ್ರಪಂಚದ 40 ದೇಶಗಳ 70 ಕನ್ನಡ ಕೂಟಗಳಿಗೆ ಪತ್ರಿಕೆಯ PDF ಕೂಡ ಕಳಿಸ್ತಾ ಇದ್ದೀವಿ. ವೆಬ್ಸೈಟ್ ಸದ್ಯದಲ್ಲೇ ಆರಂಭ ಆಗ್ತಾ ಇದೆ. ಕನ್ನಡದ ಪ್ರಖ್ಯಾತ ಲೇಖಕಿಯರೆಲ್ಲರೂ ಕೂಡ ನಮ್ಮ ಪತ್ರಿಕೆಗೆ ಬಹಳ ಪ್ರೀತಿಯಿಂದ ಬರೀತಾ ಇದ್ದಾರೆ ಜೀವನಾಡಿಗೆ. ಅದರ ಜೊತೆಗೆ ಆರಂಭದಿಂದ ಈ ತನಕ ಇನ್ನು ಮುಂದೆನೂ ಕೂಡ ಈ ತನಕ ಲೇಖಕರ ಬರಹಗಳಿಗೆ ಗೌರವ ಸಂಭಾವನೆಯಾಗಿ ಸುಮಾರು 3,50,000 ರೂಪಾಯಿಗಳಿಗೂ ಮಿಕ್ಕು ನಾವು ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಪತ್ರಿಕೆ ಮತ್ತಷ್ಟು ವೃದ್ಧಿಯನ್ನು ಕಂಡುಕೊಂಡ ನಂತರದಲ್ಲಿ ಈ ಸಂಭಾವನೆಯನ್ನು ಹೆಚ್ಚಿಸಬೇಕು ಎನ್ನುವಂಥ ಆಲೋಚನೆ ಕೂಡ ಇದೆ. 4ನೇ ವರ್ಷದ ಅಂಗವಾಗಿ ರಾಜ್ಯ ಮಟ್ಟದ ಜೀವನಾಡಿ ಸಾಹಿತ್ಯ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ವಿ. ನೀವೆಲ್ಲರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಕೊಟ್ಟು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ, ಹೊರ ರಾಜ್ಯಗಳಿಂದ, ಅಮೇರಿಕಾದಿಂದ ನಮ್ಮ ಈ ಸ್ಪರ್ಧೆಗೆ ಎಂಟ್ರೀಸ್ ಬಂದಿದೆ. 180 ಜನ ಸ್ಪರ್ಧಾಳುಗಳು ನಮ್ಮಲ್ಲಿ ಭಾಗವಹಿಸಿದ್ರು. ಈ ಸಾರಿ 6 ಮಂದಿ ಪ್ರಜ್ಞಾವಂತ ತೀರ್ಪುಗಾರರನ್ನು ನಾವು ಆಯ್ಕೆ ಮಾಡಿಕೊಂಡಿದ್ವಿ. ಆ ತೀರ್ಪುಗಾರರ ಪಟ್ಟಿ ಕೂಡ ನಿಮ್ಗೆ ಕೊಟ್ಟಿರೋ ಆಹ್ವಾನ ಪತ್ರಿಕೆಯಲ್ಲಿದೆ. ಭಾಳ ಅಚ್ಚುಕಟ್ಟಾಗಿ ವ್ಯಾಲ್ಯೂ ಮಾಡಿ ಅನೌನ್ಸ್ ಕೂಡ ಮಾಡಿದ್ದೀವಿ. ಇವತ್ತು ಅನೌನ್ಸ್ ಆಗ್ತಾಯಿದೆ. ಸಣ್ಣ ಕತೆ ಶಿವಮೊಗ್ಗ ಜಿಲ್ಲೆಯ ವಿನಾಯಕ ಅರಳಸುರುಳಿ ಅನ್ನುವಂಥವ್ರಿಗೆ ಹೋಗಿದೆ. 15,000 ರೂಪಾಯಿ ನಗದು ಬಹುಮಾನ, ಪ್ರಶಸ್ತಿ ಫಲಕ, ಪ್ರಶಸ್ತಿ ಪತ್ರ ಅದಿದೆ. ಟರ್ನ್ ಮಾಡಿ ಮತ್ತು ಸನ್ಮಾನ ಇದೆ. ಮತ್ತು 2ನೇದು ಪ್ರಬಂಧ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಫೈಜ್ ನಟರಾಜ್ ಅಂತೇಳಿ ಅವರ ಕಾಗೆ ಸಾರ್ ಕಾಗೆ ಅನ್ನುವಂಥ ಪ್ರಬಂಧಕ್ಕೆ 10,000 ರೂಪಾಯಿಗಳ ನಗದು, ಫಲಕ, ಪ್ರಶಸ್ತಿ ಪತ್ರ ಮತ್ತು ಸನ್ಮಾನ ಇದೆ. ಹಾಗೆ ಕವಿತೆ, ಧಾರವಾಡದ ಭಾರತೀಯ ಜೀವವಿಮಾ ನಿಗಮದ ಮುಖ್ಯಾಧಿಕಾರಿಗಳಾಗಿ ಕೆಲಸ ಮಾಡಿ ನಿವೃತ್ತರಾಗಿರುವಂಥ ವಿನುತ ಹಂಚಿನಮನಿ ಎನ್ನುವಂಥ ಮಹಿಳೆ ಕವಿತೆಯ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. 5,000 ರೂಪಾಯಿ ನಗದು, ಫಲಕ, ಪ್ರಶಸ್ತಿ ಪತ್ರವನ್ನು ಕೊಟ್ಟು ಅವ್ರಿಗೂ ಕೂಡ ಸನ್ಮಾನ ಮಾಡ್ತಾಯಿದ್ದೀವಿ. ಹಾಗೆ ಕಥಾ ಸ್ಪರ್ಧೆಯಲ್ಲಿ ತೀರ್ಪುಗಾರರ ಮೆಚ್ಚುಗೆಯನ್ನು ಪಡೆದಂಥ ಒಂದು ಕತೆಗೆ 1-2 ತೀರ್ಪುಗಾರರು ನಾವು ಅವರು ಕೊಡ್ತಿದ್ದಂಥ ಗೌರವಧನವನ್ನು ಭಾಳ ಖುಷಿಯಿಂದ ವಾಪಸ್ ಮಾಡಿ ಈ ಹಣವನ್ನು ಆ ಕತೆಗಾರರು ಕೊಡಿ ಅಂತೇಳಿದ್ದಾರೆ. ಅದನ್ನು ಕೂಡ ಕೊಡ್ತಾಯಿದ್ದೀವಿ. ಇದ್ರ ಜೊತೆಯಲ್ಲೇ ನನ್ನ ಮಗ ಎಂ ರವಿಪ್ರಸಾದ್, ಕನ್ನಡ ಚಲನಚಿತ್ರ ಮತ್ತು ಕಿರುತೆರೆಯ ನಟ. ಆತ ಅಕಾಲ ಮೃತ್ಯುವನ್ನು ಹೊಂದಿದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಅವನ ಹೆಸರಿನಲ್ಲಿ ರಾಜ್ಯ ಮಟ್ಟದ ಹವ್ಯಾಸಿ ರಂಗಭೂಮಿಯ ನಟ ಅಥವಾ ನಟಿಗೆ ಪ್ರತಿ ವರ್ಷ 10,000 ರೂಪಾಯಿ ನಗದು, ಪ್ರಶಸ್ತಿ ಪತ್ರ, ಫಲಕವನ್ನು ಕೊಟ್ಟು ಗೌರವಿಸ್ತಾ ಇದ್ದೀವಿ. ಗೋಷ್ಠಿಯಲ್ಲಿ BM ಅಪ್ಪಾಜಪ್ಪ, ಧನಂಜಯ ದರ್ಸಗುಪ್ಪೆ, ನಾರಾಯಣಗೌಡ, ಪ್ರಶಾಂತ್, ಧನಂಜಯ ಇದ್ದರು. ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ತಾಲೂಕಿನ ನೇರ್ಲೆಕೆರೆ ಗ್ರಾಮದಲ್ಲಿ ಗೌತಮ ಬುದ್ಧರ ಧಮ್ಮ ಧ್ಯಾನ ಮತ್ತು ಜ್ಞಾನ ಕೇಂದ್ರವನ್ನು ಅಕ್ಟೋಬರ್ 10ರಂದು ಲೋಕಾರ್ಪಣೆ ಮಾಡಲಾಗುವುದು ಎಂದು ಅಂಬೇಡ್ಕರ್ ವಾರಿಯರ್ಸ್ ಗ್ರೂಪ್ನ ರಾಜ್ಯಾಧ್ಯಕ್ಷರಾದ ಗಂಗರಾಜು ತಿಳಿಸಿದರು.
ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಸಮಾನತೆ ತೊಡೆದುಹಾಕಲು ಮುಂದಿನ ಪೀಳಿಗೆಗೆ ವೈಜ್ಞಾನಿಕ ವೈಚಾರಿಕ ತಿಳುವಳಿಕೆ ಮೂಡಿಸಿ ಸಮಾಜ ನಿರ್ಮಿಸುವ ಉದ್ದೇಶದಿಂದ ಈ ಕೇಂದ್ರವನ್ನು ಆರಂಭಿಸಲಾಗುತ್ತಿದೆ ಅಂತ ಹೇಳಿದರು. ಈ ಕೇಂದ್ರದಲ್ಲಿ ಪ್ರತಿದಿನ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, 100 ಜನ ಬೌದ್ಧ ಉಪನ್ಯಾಸಕರು, ಚಿಂತಕರು ಉಳಿಯಲು ಅವಕಾಶ ಕಲ್ಪಿಸಲಾಗಿದೆ. ರಾತ್ರಿ ವೇಳೆ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ರಾತ್ರಿ ಪಾಠ ವ್ಯವಸ್ಥೆ, ಕಂಪ್ಯೂಟರ್ ತರಬೇತಿ, ಇಂಗ್ಲಿಷ್ ಕಲಿಕೆಗೆ ಅವಕಾಶ ಮಾಡಲಾಗಿದೆ ಅಂತ ಅವರು ವಿವರಿಸಿದರು. ಅಕ್ಟೋಬರ್ 10ರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಧರ್ಮವನ್ನು ಅಪ್ಪಿಕೊಂಡಂಥ ದಿನ. ಆ ದಿನದ ಅಂಗವಾಗಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕು ನೇರ್ಲೆಕೆರೆ ಎಂಬ ಗ್ರಾಮದಲ್ಲಿ ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ಒಂದು ಧಮ್ಮ ಕೇಂದ್ರವನ್ನು ಈಗಾಗಲೇ ಕಾಮಗಾರಿ ಎಲ್ಲ ನಡೆದು ಒಂದು ಸಿದ್ಧತೆ ಎಲ್ಲವನ್ನು ಕೂಡ ಪೂರ್ಣಗೊಳ್ತಾ ಇದೆ. ಹಾಗಾಗಿ ಅಕ್ಟೋಬರ್ 10ರ ಆ ದಿನದಂದು ಸಮಸ್ತ ಎಲ್ಲ ನಾಗರಿಕ ಬಂಧುಗಳು ಹಾಗೂ ಸಮಸ್ತ ಮಾನವರು ಅಲ್ಲಿ ಭಾಗಿಯಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಲ್ಲಿ ದೀಕ್ಷಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಮತ್ತು ಧಮ್ಮದ ಜ್ಞಾನವನ್ನು ಪಡೆಯುವ ನಿಟ್ಟಿನಲ್ಲಿ ಯುವಜನತೆ ಆಗ ಶ್ರೀಸಾಮಾನ್ಯರೆಲ್ಲರೂ ಕೂಡ ಬಂದು ಅಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತ ಈ ಮೂಲಕ ನಾವು ಕರೆ ಕೊಡ್ತಾ ಇದ್ದೇವೆ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ನೀವು ಎಲ್ಲರೂ ಗಮನಿಸ್ತಾ ಇದ್ದೇವೆ ನೋಡಿ, ಮನುಷ್ಯರ ನಡುವೆ ಪ್ರೀತಿ ವಿಶ್ವಾಸ ಮಾಯವಾಗ್ತಾ ಇದ್ದಾವೆ. ಅಸಹಕಾರ ಇದೆ, ಧರ್ಮಗಳ ನಡುವೆ ಭೇದ ಭಾವ ಇದೆ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕಾರಣಕ್ಕೆ ಒಂದು ಗಲಾಟೆ ಆದರೆ ಅಲ್ಲಿ ಬೇರೆ ಥರದ ಬಣ್ಣವನ್ನೇ ಬಳಿಯುವಂಥ ಕೆಲಸಗಳಾಗ್ತಾ ಇದ್ದಾವೆ. ಆದರೆ ಭಗವಾನ್ ಬುದ್ಧರ ಸಂದೇಶಗಳು ಏನಿದಾವೋ ಈ ದೇಶದಾದ್ಯಂತ ಅದನ್ನು ಪರಿಪಾಲಿಸಬೇಕು. ಮನುಷ್ಯರ ನಡುವೆ ಪ್ರೀತಿ ವಿಶ್ವಾಸ, ಯಾವುದೇ ಭೇದ ತಾರತಮ್ಯ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ಒಂದು ಸಣ್ಣ ಪ್ರಯತ್ನವನ್ನು ಈ ಸಮಾಜದಲ್ಲಿ ಮಾಡ್ತಾ ಇದ್ದೇವೆ. ಗೋಷ್ಠಿಯಲ್ಲಿ ಜೆ ರಾಮಯ್ಯ, MV ಕೃಷ್ಣ, ಅಮ್ಜದ್ ಪಾಸ, ಗಾಮನಹಳ್ಳಿ ಸ್ವಾಮಿ, ಮಹೇಶ್, ಶಿವಾನಂದ ಇದ್ದರು. ಇದು ಬಾಂಧವ್ಯಗಳ ಬೆಸುಗೆ.